ಮಕ್ಕಳಿಗೆ ಸಾಯಂಕಾಲದ ಶುಭೋದಯಗಳನ್ನು ಹೇಳುತ್ತಾ, ನಮ್ಮ ಮುಖವನ್ನು ನಾವೇ ನೋಡಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯ ಸಹಾಯ ಬೇಕು. ನಮ್ಮ ಸರಿತಪ್ಪುಗಳನ್ನು ನಾವೇ ತೀರ್ಮಾನಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯಂತಹ ಮನಸ್ಸಿರೋ ಗುರುಗಳು ಬೇಕು. ಹಾಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಮ್ಮ ಶಾಲೆಯ 6ನೇ ತರಗತಿಯಿಂದ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಅಭಿಪ್ರೇರಣಾ ವಚನಗಳನ್ನು ನುಡಿಯುತ್ತಾ, ತದನಂತರ 2ರಿಂದ 5:15 ನಿಮ್ಮ SSLC ವಿದ್ಯಾರ್ಥಿನಿಯರಿಗೆ ಅನೇಕ ಅಭಿಪ್ರೇರಕ ಮಾತುಗಳನ್ನು ಆಡಿ ವಿದ್ಯಾರ್ಥಿಗಳ ಮನಸ್ಸನ್ನು ಧನಾತ್ಮಕವಾಗಿ ಅಭಿಪ್ರೇರಿಸಿರುವಂತಹ ನಮ್ಮ ಸ್ನೇಹಿತರಾಗಿರುವಂತಹ ಗುರುದೇವ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಕೋರೋಣ. ಸುಮಾರು 3 ಗಂಟೆಗಳವರೆಗೆ ಯಾವುದೇ ನೀರಸವಿಲ್ಲದೆ ಒಮ್ಮತ ಅಭಿಪ್ರಾಯ ಬರುವಂತೆ ಎಲ್ಲರೂ ಸಹ ಒಂದೊಂದು ಮಾತುಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ಮನಸ್ಸಿನ ಭಾವನೆಯನ್ನು ಏಕಾಗ್ರತೆಯಿಂದ ತಾವು ಇಟ್ಟುಕೊಂಡಿರಿ ಅಂತ ನಾನು ನಂಬಿರುತ್ತೇನೆ. ಯಾಕೆ ಅಂತಂದ್ರೆ ಸುಮಾರು ಒಂದು 20 ದಿನಗಳ ಕಾಲ ಅವರನ್ನು ನಾವು ಹತ್ರನೇ ಇರ್ತೀವಿ. ಅಕ್ಟೋಬರ್ ತಿಂಗಳಲ್ಲಿ BCM ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನೇಕ ಬುನಾದಿ ತರಬೇತಿ ಕಾರ್ಯಕ್ರಮದಲ್ಲಿ ಅವರನ್ನ ತರಗತಿ ನೋಡಿದ್ದೆ. ಸುಮಾರು 4 ತಿಂಗಳಿಂದ ನಾನು ಹಿಡ್ಕೊಂತ ಇದ್ದೆ, ಸರ್ ಒಂದು ದಿನ ಬಂದು ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ನಿಮ್ಮ ಅಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ವಿಕಸನೆ ತರಬೇತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸಹ ನೀಡಬೇಕು ಅಂತಂದು ನಾನು ಹೇಳ್ತಾನೆ ಇದ್ದೆ. ಅವರೇ ನನಗೆ ಟೈಮ್ ಕೊಟ್ಟರು. ಕಳೆದ ಒಂದು 4 ಡೇಸ್ ಬೇಕು, ಸರ್ ಬುಧವಾರ ಬಂದೇ ಬರ್ತೇನೆ ಸರ್, ರೆಡಿ ಆಗಿದೆ ಸರ್ ಅಂತಂದಾಗ ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದರು. ಅವರನ್ನು ಆತಿಥ್ಯವಾಗಿ ನಾನು ಸ್ವೀಕರಿಸಿ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ನಾನು ಏನು ಸ್ನೇಹಿತನಾಗಿ ನಿಮಗೂ ಸಹ ಉತ್ತಮವಾಗಿರ್ತಕ್ಕ ಗುರುವನ್ನು ನಾನು ದೊರಕಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಸಹ ಒಳ್ಳೇದಾಗಲಿ, ದೇವರು ಒಳ್ಳೇದು, ಭಗವಂತ ಒಳ್ಳೇದನ್ನು ಮಾಡಲಿ ಅಂತಂದು ಅವರಿಗೆ ನಾನು ಶುಭವನ್ನು ಕೋರುತ್ತೇನೆ. ಅಗಾಧವಾಗಿರ್ತಕ್ಕಂಥದ್ದು ಕನ್ನಡ, ಇಂಗ್ಲಿಷು, ಹಿಂದಿ, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಸೈನ್ಸು, ಹೀಗೆ ಮತ್ತೆ ವಿವಿಧ ರೀತಿಯ ಎಲ್ಲ ವಿಚಾರಗಳು ಸಹ ಅವರ ತಲೆಯಲ್ಲಿದ್ದಾವೆ. ಯಾವ ಪ್ರಶ್ನೆ ಕೇಳಿದ್ರು ಸಹ ಪಟ್ಟಂತಂದು ಈಗ ನಮ್ಮ ಚಂದನ ಟಿವಿಯಲ್ಲಿ ರಾತ್ರಿ 9:30 ತಟ್ಟಂತ ಹೇಳಿ ಕಾರ್ಯಕ್ರಮ, ಹಂಗೆ ಯಾವ ವಿಚಾರ ಕೇಳಿದ್ರು ಯಾವ ಪ್ರಶ್ನೆ ಕೇಳಿದ್ರು ತಟ್ಟಂತ ಹೇಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ನಮ್ಮ ಗುರುದೇವರು. ದೀಪಾವಳಿ ಸಂದರ್ಭದಲ್ಲಿ ದೀಪಾವಳಿಯ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ನೀವು ಊರಿಗೆ ಹೋದ ನಂತರ ಎಲ್ಲ ಎಕ್ಸಾಮ್ ಇತ್ತಲ್ಲ, ಅವಾಗ ವಿಷಯ ಆಯ್ತ ನಂತರ ನಾನು ತಕ್ಕಂತ ಹೇಳಿ ಕಾರ್ಯಕ್ರಮ ಕೂಡ ಅದು ಬರುತ್ತೆ. ಇಲ್ಲಿ ಮೊಬೈಲ್ ಇದೆ ಸರ್, ನೀವು ಕಳಿಸಿದ್ದು TV9 ಕಾರ್ಯಕ್ರಮ ಸಾರಿ ಚಂದನ ಆ ಪ್ರೋಗ್ರಾಮ್ ಅಲ್ಲಿ 3 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. 3 ಜನರೊಳಗೆ ಸರ್ ಒಬ್ರು ಇದ್ದಾರೆ. ಅವರು ಒಂದು ದೀಪಾವಳಿದು ವಿಶೇಷ ಆ 3 ಜನರಲ್ಲಿ ಯಾರು ಹೇಳಿದ್ರೆ ಸರ್ ಹೇಳಿದ್ರು ಅವರಿಗೆ ಉತ್ತಮ ಅಂಕ ಬಂದು ಒಂದು ಉತ್ತಮ ಪುಸ್ತಕ ನಾನು ನೋಡಿದ್ದೇನೆ. ಸಂಪೂರ್ಣ ಇದೆ ಅಂತ ಅದು ಎಪಿಸೋಡ್ ಅಂತ ನೀವು ಈಗ ತಲೆಗಿಸ್ಕೊಬಿಡಿ. ಎಕ್ಸಾಮ್ ಮುಗಿದ ಅಂತ ಹೇಳಿದೆಲ್ಲ ವಾಟ್ಸಪ್ ಒಂದು ಹಾಯ್ ಹಾಕಿದಾಗ ಡೀಟೇಲ್ಸ್ ಏನಾಗುತ್ತೆ. ನಾನು ಎಲ್ಲ ಸಬ್ಜೆಕ್ಟು ಬೇರೆ ಸಬ್ಜೆಕ್ಟ್ ಕ್ಲಾಸಸ್ ಕೂಡ ಇದಾವೆ, ನನ್ನ ಸ್ಪೀಚ್ ಇದಾವೆ. ಎಲ್ಲಾ ನಾಯಕರು ಮಾತುಗಾರರಲ್ಲ, ಆದ್ರೆ ಎಲ್ಲಾ ಮಾತುಗಾರರು ನಾಯಕರು ಅಂತ. ಇಫ್ ಯು ವಾಂಟ್ ಟು ಬಿಕಮ್ ಲೀಡರ್ ಆಫ್ ದಿಸ್ ವರ್ಲ್ಡ್ ಯು ಶುಡ್ ಹ್ಯಾವ್ ಗ್ರೇಟ್ ಕಮ್ಯುನಿಕೇಶನ್ ಸ್ಕಿಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎರಡು ಹುಡುಗ ಮಾತಾಡ್ತೀನಿ ಇಂಗ್ಲೀಷ್ನ, ಹಂಗ ಈಗ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆದಾಗ ಹೆಂಗೆ ಮಾತಾಡಬೇಕು ಅದ್ರ ಬಗ್ಗೆನೂ ಕೂಡ ನೋಡಿ. ನಾಳೆ ಗಾಡಿ ಇರ್ತೀನಿ ವಿತಿನ್ ಯಾವಾಗ ಗ್ಯಾಪ್ ಸಿಗುತ್ತಲ್ಲ ನಿಮಗೆ ಇಷ್ಟೆಲ್ಲ ನಿಮ್ಗೆ ಫೋಕಸ್ ಮಾಡ್ತೇನೆ ರಿಸರ್ಚ್ ಮಕ್ಕಳಿಗೆ. ಓಕೆ, ನಿಮ್ಗೆ ಹತ್ರ ಎಲ್ಲ ಸ್ನಾಕ್ಸ್ ಮಾಡಿದಂತ ಇಂಗ್ಲೀಷ್ ಬದಲಾಗಿ 2 ನಿಮಿಷಗಳ ಕಾಲ ಏನು ಮಾಡ್ತೇನೆ, ಕೌನ್ಸಿಲಿಂಗ್ ಕೂಡ ಮಾಡ್ತೇನೆ. ಅವಾಗ ಕೂಡ ನಿಮ್ಮ ವೈಯಕ್ತಿಕ ಪ್ರಾಬ್ಲಮ್ ಮತ್ತು ಅದ್ರ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಏನಾದರೂ ಕೂಡ ಕೆಲವು ಸಲ ಮುಜುಗರ ಪಡ್ತೀನಿ ಹೊರಗೆ ಹೇಳ್ಕೊಳ್ಳಿ, ಎಲ್ಲ ಕೂಡ ಹೇಳ್ಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಕೊಟ್ಟು ಹೋಗ್ತೀವಿ. ಓಕೆನಾ? ಈಗ 2 ನಿಮಿಷಗಳ ಕಾಲ ಇಲ್ಲಿ ಬಂದು ನಿಮ್ಮ ಹೆಸರು ನಿಮ್ಮ ತಾಯಿಗೆ ಕೇಳ್ಕೊಂಡು ಈ 2-3 ಗಂಟೆಗಳ ಏನೆಲ್ಲ ಕಲ್ತ್ಕೊಂಡ್ರಿ ನೀವು, ಮತ್ತೆ ಹೀಗೆ ನಮ್ಮ ಸರ್ ಪ್ರತಿ ವರ್ಷ ನಮ್ಮನ್ನ ಬೇರೆ ಬೇರೆ ಟೈಮಲ್ಲಿ ಕರೆಸಿ ಅಂತ ನಾವೆಲ್ಲ ಬೋಧನೆ ಕೊಡಿಸ್ಬೇಕು, ಉಪಯೋಗ ಏನೇನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕೊನೆಯ ಮೂಮೆಂಟ್ ಸಿಗ್ತಿದ್ದು, ಲಾಸ್ಟ್ ಸಿಕ್ತು ನಿಮಗೆ. ಯಾಕಂದ್ರೆ ಇನ್ನೊಂದು ತಿಂಗಳಾಗ ನೀವೆಲ್ಲರೂ ಕೂಡ ತವರು ಮನೆ ಬಿಟ್ಟು ಗಂಡನ ಮನೆಗೆ ಇದನ್ನು ಬಿಟ್ಟು ಬಂದಿದೆ ಸರ್. ಹಾಗೆ ನಂತರ ನಿಮ್ಮ ಇರುವಂತಹ ತಂಗಿಗರಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯ. ಮೊದಲನೇದಾಗಿ ಯಾರು ಮಾಡ್ತೀರಾ? ವೆರಿ ಗುಡ್. ದಿವ್ಯಾ ನೋಡಿ, ನಿಜವಾಗ್ಲೂ ಸಹ ಆ ಒಂದು ಸರ್ತಿ ಹೆಸರು ಕೇಳಿದ ಹೆಸರು ಪಟ್ಟಂತ ನೆನಪಿರುತ್ತೆ ಸರ್. ಮೇಡಮ್ ಸರಿ
ಮುನ್ನೂರು ಮಕ್ಕಳಿದ್ರು ಶಿಬಿರದಲ್ಲಿ 300 ಮಕ್ಕಳ ಹೆಸರು ಎಲ್ಲರ ಮಕ್ಕಳು ಆಲ್ಮೋಸ್ಟ್ ಎಲ್ಲರ ಮಕ್ಕಳ ಹೆಸರು 15 ದಿನ. ಯಾವಾಗ ಇನ್ನೊಂದು ಕಮ್ಯುನಿಕೇಶನ್ ಒಳಗಡೆ ನಿಮ್ಗೆ ನೆನ್ಪಿಡ್ಬೋದು, ಲೈಫಲ್ಲಿ ಯಾರೇ ಭೇಟಿಯಾಗಲಿ, ಏನ್ ಭೇಟಿಯಾಗಲಿ, ಯಾರೇ ಭೇಟಿಯಾಗಲಿ, ಮೊದಲನೇದಾಗಿ ನೀವು ನೆನ್ಪಿಟ್ಕೊಳ್ಬಹುದು, ಅವ್ರ ಬಗ್ಗೆ ಏನ್ ನೆನ್ಪಿಟ್ಕೋತ ಬಿಡುತ್ತೆ ಗೊತ್ತಿಲ್ಲ, ಅವ್ರ ಹೆಸರು ಮಾತ್ರ ನೆನ್ಪಿಟ್ಕೋಬೇಕು. ಕಾರಣ ಏನಪ್ಪಾ ಅಂದ್ರೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಏನ್ ಹೆಚ್ಚು ಇಷ್ಟಪಡ್ತಾನಂದ್ರೆ ತನ್ನ ಹೆಸರನ್ನೇ ಹೆಚ್ಚು ಇಷ್ಟಪಡ್ತಾನೆ. ತನ್ನ ಹೆಸರನ್ನೇ ಇಷ್ಟಪಟ್ಟಾಗ ಆ ಹೆಸರಿನಿಂದ ಈಗ ಬಾರಮ್ಮ ನೀನು ಅಂತ ಕರೆಯೋದಕ್ಕಿಂತ ಬಾಲ್ಯವೆ ಅಂತ ಕರೆದಾಗ ಅವಳಿಗೆ ಆಗುವಂತ ಪುಳಕ ಸಂತೋಷವೇ ಬೇರೆ. ಹಾಗೆ ಯಾರ ಹೆಸರನ್ನೇ ಕರೆದಾಗ ಓ ನಮ್ಮ ಬಗ್ಗೆ ಗೌರವ ಇದೆ ಅಂತ ನಿಮ್ಮ ಬಗ್ಗೆ ಅವ್ರಿಗೆ ಜಾಸ್ತಿ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್ ಸ್ಕಿಲ್. ಬನ್ನಿ